ಹಲೋ, ಯಾರಾದರೂ ಇದ್ದೀರಾ? 6 ಸಮಾಧಿಗಳನ್ನು ಈ ಜಾಗದಾಗ ನೀವು ನೋಡ್ಬೋದು. ಪೂರ್ತಿ ಮ್ಯಾಗ ಏನು ಸಮಾಧಿ ಸ್ಥಳ ಐತಿ ಅದ್ರ ಕೆಳಗಿರುವಂಥ ರೂಮ್ ಇದು ನೋಡ್ರಿ. 17ನೇ ಶತಮಾನದೊಳಗೆ ಅವ್ರು ಹಾಕಿರೋ ಬಾಗಿಲ ಇವಾಗಲೂ ಕೂಡ ಚಾಲ್ತಿ ಒಳಗೈತಿ, ಓಪನ್ ಹಾಕದ ಇವಾಗಲೂ. ಇಲ್ಲೂ ಕೂಡ ಡೋರ್ ಐತಿ. ಈ ಡೋರ್ನ ಓಪನ್ ಮಾಡಿ ಪೂರ್ತಿ ನಾವು ಮ್ಯಾಗೆಲ್ಲ ಹೋಗ್ಬೋದು. ಕೆಳಗೂ ಸ್ವಲ್ಪ ಅಂಜಿಕೆ ಬಂದಂಗೆ ಹಾಕದ. ಬಿಜಾಪುರಲ್ಲಿರೋ ಹಲವಾರು ಪ್ರೇಕ್ಷಣೀಯ ಸ್ಥಳಗಳೊಳಗೆ ಸದ್ಯಕ್ಕೆ ಇವಾಗ ನಾ ಅದೀನಿ, ಅದುವೇ ಇಬ್ರಾಹಿಂ ರೋಜಾ. ಆಲ್ಮೋಸ್ಟ್ ಹಿಂದಿನ ವಿಡಿಯೋದೊಳಗೆ ನೀವು ನೋಡಿರ್ಬೋದು, ರಾಜಸ್ಥಾನ ಒಳಗಿರುವಂಥ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ಯಾ. ಅದಾದ್ಮ್ಯಾಗ ನೆಕ್ಸ್ಟ್ ಎಲ್ಲಿ ದೂರ ಹೋಗ್ಬೇಕಂತ ಯೋಚನೆ ಮಾಡಿದಾಗ ನನಗೆ ಅರ್ಥ ಆಯಿತು, ಮೊದಲು ನಾವಿರುವಂಥ ನಮ್ಮ ಬಿಜಾಪುರದಾಗೆ ಎಷ್ಟೋ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಭಾಳ ಮಂದಿಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಆದಷ್ಟು ನಿಮ್ಗೆ ಮಾಹಿತಿ ಹೇಳಬೇಕಂತ ಅನ್ಕೊಂಡಿನಿ. ಯಾಕಂದ್ರೆ ಬಿಜಾಪುರ ಬಗ್ಗೆ ಆಲ್ಮೋಸ್ಟ್ ಭಾಳ ಕಮ್ಮಿ ವಿಡಿಯೋಸ್ ಅದಾವು. ದಕ್ಷಿಣದ ತಾಜ್ ಮಹಲ್ ಅಂತಾನೆ ಪ್ರಸಿದ್ಧಿಯಾಗಿರುವ ಈ ಜಾಗದಾಗ ಬರೀ ಸಮಾಧಿ ಅಷ್ಟೇ ಅಲ್ಲ, ಆದಿಲ್ ಶಾಹಿ ವಂಶದ ಕಲೆ, ಸಂಗೀತ ಮತ್ತು ಕಟ್ಟಡದ ಮೇಲೆ ಹಲವಾರು ವಾಸ್ತುಶಿಲ್ಪಗಳನ್ನು ಈ ಜಾಗದಾಗ ನಾವು ನೋಡ್ಬೋದು. ಅಷ್ಟಕ್ಕೂ ಇಬ್ರಾಹಿಂ ರೋಜಾ ಒಳಗೆ ಸಮಾಧಿಗಳನ್ನು ಬಿಟ್ಟು ಬೇರೆ ಏನೆಲ್ಲ ಐತಿ ಅಂತ ಈ ವಿಡಿಯೋದಾಗ ಸಂಪೂರ್ಣವಾಗಿ ತಿಳಿಮು ಬರ್ರಿ. ಆದರೆ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಊರು ಯಾವುದು ಅಂತ ಮಿಸ್ ಮಾಡದೆ ಕೆಳಗಡೆ ಕಾಮೆಂಟ್ ಮಾಡಿರಿ. ಈ ಇಬ್ರಾಹಿಂ ರೋಜಾ ಎಂಟ್ರೆನ್ಸ್ ಟಿಕೆಟ 25 ರೂಪಾಯಿ ಕ್ಯಾಶ್ ಕೊಡ್ತೀರಂದ್ರೆ, ಆನ್ಲೈನ್ ಪೇಮೆಂಟ್ ಆದ್ರೆ 20 ರೂಪಾಯಿ ಐತಿ. ಹಾಗೆ ಇದು ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಕದ, ಸಂಜೆ 4ರಿಂದ 5 ಗಂಟೆವರೆಗೂ ಓಪನ್ ಇರ್ತದ. ನಿಮ್ಗೆ ಒಂದು ಅನಿಸ್ಬೋದು, ಇದನ್ಯಾಕೆ ತಾಜ್ ಮಹಲ್ಗೆ ಹೋಲಿಕೆ ಮಾಡ್ತಾರಪ್ಪ ಅಂತಂದ್ರೆ, ತಾಜ್ ಮಹಲ್ ನಿರ್ಮಾಣ ಆಗೋಕ್ಕಿಂತ ಮುಂಚೆ ಈ ಇಬ್ರಾಹಿಂ ರೋಜಾನ ನಿರ್ಮಾಣ ಆಗಿತ್ತಂತ. ಇದಾದ್ಮೇಲೆ ತಾಜ್ ಮಹಲ್ ನಿರ್ಮಾಣ ಆಗೈತಿ. ಇದನ್ನು ನೋಡಿ ಸ್ವಲ್ಪ ತಾಜ್ ಮಹಲ್ ಅವರು ಇನ್ಸ್ಪೈರ್ ಆಗಿ ಅದನ್ನು ಕಟ್ಸ್ಯಾರ ಅಂತ ಹೇಳ್ತಾರೆ. ಬಟ್ ಡಿಫ್ರೆನ್ಸ್ ಸಿಕ್ಕಾಪಟ್ಟೆ ಐತಿ. ತಾಜ್ ಮಹಲ್ ಪೂರ್ತಿ ವೈಟ್, ಬಟ್ ಇದು ಪೂರ್ತಿ ಬ್ಲ್ಯಾಕ್. ಅದನ್ನು ಬಿಟ್ರೆ ತಾಜ್ ಮಹಲ್ ಒಳಗಡೆ ಇರದೇ ಇರುವಂಥ ಹಲವಾರು ವಾಸ್ತುಶಿಲ್ಪಗಳನ್ನು ಇದರೊಳಗೆ ನೀವು ನೋಡ್ಬೋದು. ಶಹಜಾನ ತಾಜ್ ಮಹಲ್ನ ತನ್ನ ಹೆಂಡತಿಗೋಸ್ಕರ ಕಟ್ಟಿದ್ರ, ಈ ಇಬ್ರಾಹಿಂ ರೋಜಾನ ಅವನ ಹೆಂಡತಿ ತಾಜ್ ಸುಲ್ತಾನ ತನ್ನ ಗಂಡನಿಗೋಸ್ಕರ ಕಟ್ಟ್ಯಾರಂತ ಈ ರೀತಿ ಮಾಹಿತಿ ಅದಾವ. ಈ ಇಬ್ರಾಹಿಂ ರೋಜಾ ಅನ್ನೋ ಸ್ಥಳದ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋದಕ್ಕಿಂತ ಮುಂಚೆ ಇಲ್ಲಿ ಆಳ್ವಿಕೆ ಮಾಡಿದಂಥ ಇಬ್ರಾಹಿಂ ಆದಿಲ್ ಶಾಹಿ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀನಿ, ಕೇಳ್ರಿ. ಈ ಇಬ್ರಾಹಿಂ ಆದಿಲ್ ಶಾಹಿಯ ಪೂರ್ಣ ಹೆಸರು ಅಬ್ದುಲ್ ಮುಜಫರ್ ಇಬ್ರಾಹಿಂ ಆದಿಲ್ ಶಾಹಿ. ಇವರ ಚಿಕ್ಕಪ್ಪ ಅಲಿ ಆದಿಲ್ ಶಾಹಿ ಮರಣದ ನಂತರ 9 ವರ್ಷ ಬಾಲಕನಾಗಿದ್ದಂಥ ಇವರನ್ನ ರಾಜನಾಗಿ ಮಾಡ್ತಾರ. ಇವರಿಗೆ ಅಷ್ಟೊಂದು ರಾಜ್ಯದ ಆಡಳಿತದ ಬಗ್ಗೆ ಅಷ್ಟು ಧ್ಯಾನ ಇರಲಿಲ್ಲ ಇವರಿಗೆ. ಆವಾಗಿನ ಟೈಮ್ದಾಗ ಇಲ್ಲಿಯ ರಾಜಮಾತೆ ಮತ್ತು ಮಂತ್ರಿಗಳೇ ರಾಜ್ಯದ ಆಡಳಿತವನ್ನೆಲ್ಲ ನೋಡ್ಕೊಳ್ತಾ ಇದ್ರು. ನಂತರ ಇವರು ಯಾವಾಗ 20ನೇ ವಯಸ್ಸಿಗೆ ಬರ್ತಾರ ಆವಾಗ ರಾಜ್ಯದ ಸಂಪೂರ್ಣ ಅಧಿಕಾರನ ತಗೋತಾರ. ಇನ್ನು ಇವ್ರ ಕಾಲದಲ್ಲಿ ಈ ವಿಜಯಪುರ ಕಲೆಗಳ ರಾಜಧಾನಿ, ಹಾಗೆ ವಿಜಯಪುರದ ಸುವರ್ಣ ಯುಗ ಅಂತ ಬಿರುದು ಕೂಡ ಪಡ್ಕೊಂಡಿತ್ತ. ಇನ್ನು ಈ ಆದಿಲ್ ಶಾಹಿ ವಂಶದಾಗ ಆಳ್ವಿಕೆ ಮಾಡಿರೋ ಹಲವಾರು ರಾಜರಲ್ಲಿ ಈ ಇಬ್ರಾಹಿಂ ಆದಿಲ್ ಶಾಹಿ ಅನ್ನೋ ರಾಜ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ರಾಜಾಡಳಿತ, ಯುದ್ಧ ಇದರ ಬಗ್ಗೆ ಜಾಸ್ತಿ ಆಸಕ್ತಿ ಹೊಂದಿದ್ರ, ಈ ಇಬ್ರಾಹಿಂ ಆದಿಲ್ ಶಾಹಿ ಅನ್ನೋ ರಾಜ ಕಲೆ, ವಾಸ್ತುಶಿಲ್ಪ, ಸಂಗೀತ, ಚಿತ್ರಕಲೆ ಇದ್ರ ಬಗ್ಗೆ ಜಾಸ್ತಿ ಆಸಕ್ತಿ ಕೊಡ್ತಿದ್ದ ಅಂತ ಹೇಳ್ತಾರೆ. ಚಿತ್ರಕಲೆ ಮತ್ತು ಸಂಗೀತಗಾರರಿಗೆ ಈ ಅರಮನೆ ಒಳಗೆ ಇರೋಕೆ ಅವಕಾಶ ಮಾಡಿ ಕೊಡ್ತಿದ್ರಂತ. ಹಾಗೆ ಈ ಇಬ್ರಾಹಿಂ ಆದಿಲ್ ಶಾಹಿ ಅನ್ನೋ ರಾಜ ನೌರಸಪುರ ಎಂಬ ಒಂದು ಸಂಗೀತ ನಗರವನ್ನು ಕೂಡ ನಿರ್ಮಾಣ ಮಾಡ್ತಾರ. ಆದರೆ ದುರಾದೃಷ್ಟವಶ ಏನಪ್ಪ ಅಂತಂದ್ರೆ, ನಂತರ ಯುದ್ಧದೊಳಗೆ ಆ ನಗರ ಪೂರ್ತಿ ನಾಶ ಆಕದ. ಆದ್ರೂ ವಿಜಾಪುರ ಹತ್ತಿರ ನೌರಸ್ಪುರ ಎಂಬ ನಗರ ಇವತ್ತು ಕೂಡ ಆ ಜಾಗ ನೋಡ್ಬೋದು. ಅಲ್ಲಿ ಇವತ್ತು ಒಂದಿಷ್ಟು ಅವಶೇಷಗಳು, ಕಟ್ಟಡಗಳನ್ನು ಆ ಜಾಗದ ನಾವು ಕಾಣ್ತೇವೆ. ಬರುವಂಥ ವಿಡಿಯೋದೊಳಗೆ ನಿಮ್ಗೆ ಅದನ್ನು ಕೂಡ ತೋರ್ಸೋಕೆ ಖಂಡಿತ ಪ್ರಯತ್ನ ಪಡ್ತೀನಿ. ಇನ್ನು ಇವ್ರ ಕಾಲದಾಗ ಮುಘಲ್ ರಾಜರೊಂದಿಗೆ ಯುದ್ಧಗಳನ್ನು ಕೂಡ ಮಾಡ್ಯಾರ. ಇನ್ನೆಲ್ಲ ಇಷ್ಟೆಲ್ಲ ಆದ್ಮ್ಯಾಗ ಕೊನೆಗೆ ಈ ಇಬ್ರಾಹಿಂ ಆದಿಲ್ ಶಾಹಿ 1627 ಸಾವನ್ನಪ್ತಾರ. ಅವರನ್ನು ಇದೇ ಸ್ಥಳದಾಗ ಸಮಾಧಿ ಕೂಡ ಮಾಡ್ತಾರ. ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಇವರ ಸಾವಿನ ನಂತರ ಮೊಹಮ್ಮದ್ ಆದಿಲ್ ಶಾಹಿ ರಾಜ ಆಗ್ತಾನೆ. ನಂತರ ಗೋಳು ಗುಂಬಸ್ ಎಲ್ಲ ಕಟ್ತಾನ. ಅದ್ರ ಬಗ್ಗೆ ಅಂತೂ ನಿಮ್ಗೆ ಖಂಡಿತ ಗೊತ್ತೇ ಐತಿ. ಇವಾಗ ಮುಖ್ಯ ದ್ವಾರದ ಮೂಲಕ ಒಳಗೆ ಹೋಗೊಂಬರ್ರಿ. ಇವಾಗ ಒಳಗೆ ಬರ್ತಿದ್ದಂಗೆ ನೀವು ಒಂದು ದೊಡ್ಡದ ದ್ವಾರದ ಬಾಗಿಲು ನೋಡ್ಬೋದು ಈ ಜಾಗದಾಗ. ಇದೆಲ್ಲ ಆವಾಗಿನ ಟೈಮ್ದಾಗ ಅವ್ರು ಮಾಡಿದಂಥ ಬಾಗಿಲುಗಳಿವೆಲ್ಲ, ಆದರೂ ಇನ್ನೂ ಹಾಳಾಗಿಲ್ಲ, ಚಾಲ್ತಿ ಒಳಗದ ಇವೆಲ್ಲ. ಆಲ್ಮೋಸ್ಟ್ ಒಳಗೆಲ್ಲ ಸ್ವಲ್ಪ ಕತ್ಲದ. ಇವಾಗಲಾದ್ರೂ ನೋಡ್ರಿ ಏನಾದರೂ ಬೆಳಗ್ಗೆ ಮಾಡ್ತಾರೆ. ಜಸ್ಟ್ ಇವಾಗ ತಾನೇ ಬಂದು ಡೋರ್ ತೆಗೆದ್ರವರು. ನಾ ಬಂದ ತಕ್ಷಣ ಡೋರ್ ತೆಗೆದ್ರೆ. ಇನ್ನು ಯಾರೂ ಟೂರಿಸ್ಟೇ ಬಂದಿಲ್ಲ ಇಲ್ಲಿ. ನಾನೇ ಫಸ್ಟ್ ಬಂದು ಇವತ್ತು ಬೋನಿಗೆ ನಂದಿ ಅನ್ಕೋತೀನಿ. ಇಲ್ಲಿ ಆಲ್ಮೋಸ್ಟ್ ರಾಜರಾಗಿರ್ಬೋದು ಅಥವಾ ಯಾರೇ ಆದರೂ ಇದೇ ದ್ವಾರದ ಬಾಗಿಲಿಂದೇ ಒಳಗೆ ಎಂಟ್ರಿ ಹಾಕಿದ್ರು ಅವರು. ನೀವು ಒಳಗೆ ಬಂದ ತಕ್ಷಣ ಈ ಜಾಗದಾಗ ನೋಡ್ಬೋದು
ಇಲ್ಲೆಲ್ಲ ಪೂರ್ತಿ ಕೆಳಗೆ ಒಂದು ಸ್ಟೋರ್ ರೂಮ್ ರೀತಿ ಮಾಡ್ಯಾರ. ಇದೆಲ್ಲ ಲಾಕ್ ಮಾಡ್ಯಾರ ಅಂತ ಅನ್ಕೋತೀನಿ. ಒಳಗೆ ಏನಾದರೂ ಸಾಮಗ್ರಿಗಳನ್ನೆಲ್ಲ ಇಡಾಕ ಆವಾಗ ಇದನ್ನೆಲ್ಲ ಬಳಕೆ ಮಾಡ್ತಿದ್ರು. ಈ ಸೈಡ್ ಒಂದು ಐತಿ ಮತ್ತು ಈ ಸೈಡ್ ಕೂಡ ಒಂದು ಐತಿ ಈ ಜಾಗದಾಗ. ಮತ್ತು ಅಲ್ಲಿ ನೋಡ್ಬೋದು, ಅಲ್ಲಿ ಸಣ್ಣ ಸಣ್ಣ ರೂಮ್ ಥರ ಮಾಡ್ಯಾರ ಆ ಜಾಗದಾಗ ಮತ್ತು ಈ ಜಾಗದಾಗ. ಈ ಪ್ರವೇಶ ದ್ವಾರದಿಂದ ನೀವು ಒಳಗೆ ಬಂದ ತಕ್ಷಣ ಈ ಜಾಗದಾಗ 2 ಗುಮ್ಮಟ ರೀತಿ ಕಟ್ಟಡಗಳನ್ನು ನೀವು ನೋಡ್ಬೋದು. ಆ ಜಾಗದಾಗ ಏನೈತಿ, ಆ ಜಾಗದಾಗ ಇಲ್ಲಿ ಆಳ್ವಿಕೆ ಮಾಡಿದಂಥ ರಾಜರು ಮತ್ತು ಅವರ ಫ್ಯಾಮಿಲಿ ಎಲ್ಲ ಸಮಾಧಿ ಆ ಜಾಗದಾಗ ಐತಿ. ಇನ್ನು ಈ ಕಡೆ ಅವಾಗ ಇದನ್ನು ನಮಾಜ್ ಮಾಡೋಕೆ, ಪ್ರಾರ್ಥನೆ ಎಲ್ಲ ಮಾಡೋಕೆ ಇದನ್ನು ಬಳಕೆ ಮಾಡ್ತಿದ್ರು. ಇವಾಗ ಮೊದಲ ಆ ಜಾಗಕ್ಕೆ ಹೋಗ್ಬರ್ರಿ. ಇವಾಗ ನಾನು ಬೇಕತ್ತ ಬೆಳಗ್ಗೆನೇ ಬಂದೀನಿ, ಯಾಕಂದ್ರೆ ಈ ಟೈಮ್ದಾಗ ಟೂರಿಸ್ಟ್ ಯಾರು ಬಂದಿರಲ್ಲ. ನನಗೆ ವಿಡಿಯೋ ಮಾಡೋಕ್ಕೂ ಒಂದು ಸ್ವಲ್ಪ ಈಸಿ ಆಕತ್ತೇಳಿ ಜಲ್ದಿನೇ ಬಂದೆ. ಈ ಪೂರ್ತಿ ಮೆಟ್ಲೇರಿ ಮ್ಯಾಗ ಬಂದ ತಕ್ಷಣ ಇವೆರಡು ಕಟ್ಟಡದ ಮಧ್ಯೆ ಇಲ್ಲೇನು ಕಾಣುತ್ತೆ ನೋಡ್ರಿ, ಇದು ಆವಾಗಿನ ನೀರಿನ ಕಾರಂಜಿದು. ಅದಕ್ಕೆ ಇದನ್ನೆಲ್ಲ ಬಳಕೆ ಮಾಡ್ತಿದ್ರು ಅವಾಗ. ಇನ್ನು ಈ ಕಾರಂಜಿ ಹೊಂಡದ ಟೈಪ್ ಏನೈತಲ್ಲ, ಇದ್ರಾಗ 2 ಸ್ಟೆಪ್ ಯಾಕೆ ಮಾಡ್ಯಾರಪ್ಪ ಅಂತಂದ್ರೆ, ಆವಾಗ ನೀರೆಲ್ಲ ಇದ್ದಾಗ ಇದೆಲ್ಲ ಪೂರ್ತಿ ಓಪನ್ ಪ್ಲೇಸ, ಗಾಳಿಗೆ ಹೊಲಸೆಲ್ಲ ಬಂದು ಬೀಳ್ತಿತ್ತು. ನೀರಾಗಿ ಏನಾದರೂ ಹೊಲಸು ಬಿದ್ದಾಗ ಅದು ಹರ್ಕೋತ ಬಂದು ಸೈಡಿಗೆ ನಿಂದಿರ್ತಿತ್ತು. ಆವಾಗ ಇದ್ರೊಳಗೆ ಇಳಿದು ತೆಗಿಯಾಕ ಇದಕ್ಕೆಲ್ಲ ಯೂಸ್ಫುಲ್ ಆಕೈತೆ ಅಂತ ಹೇಳಿ ಈ ರೀತಿ ಇದ್ರೊಳಗೆ 2 ಸ್ಟೆಪ್ ಮಾಡ್ಯಾರ ಅಂತ ಹೇಳ್ತಾರೆ. ಇನ್ನು ಈ ಜಾಗದಾಗ ಪೂರ್ತಿ ಒಳಗೆ ಬಂದ್ರೆ ಈ ನೀರಿನ ನಟ್ಟ ನಡುವೆ ನೀರಿನ ಕಾರಂಜಿ ಎಲ್ಲ ನೀರು ಜಿಗ್ಯಾಕ, ಅಂದ್ರೆ ನೀರು ಚಿಮ್ತಾವಲ್ಲ, ಅದಕ್ಕೆ ಯಾವ ರೀತಿ ಬಳಕೆ ಮಾಡಿದ್ರಂತ. ಇಲ್ಲೇನು ನಡುವೆ ಇದ್ಲ ಇದರಿಂದ ನೀರು ಬರ್ತಿತ್ತು. ಸೊ ಸೈಡ್ ಇದರ ಎಲ್ಲ ಹರಿತಿತ್ತು ನೀರಿದು ಪೂರ್ತಿ. ಇದ್ರೊಳಗೆ ಹೆಂಗೆ ನೀರು ಬೀಳ್ತಾವೆ, ಈ ಮಿಡಲ್ ಇರೋ ಕಲ್ಲು ಕಾಣ್ತಿರ್ಲಿಲ್ಲ. ಆವಾಗ ಮಿಡಲ್ ಏನೂ ಇಲ್ಲ, ಪೂರ್ತಿ ಮ್ಯಾಗಿಂದೇ ನೀರು ಬೀಳ್ತಾವನಂತ ದೂರದಿಂದ ಕಾಣ್ತಿತ್ತು. ಸೊ ಈ ರೀತಿ ಟೆಕ್ನಾಲಜಿ ಎಲ್ಲ ಆವಾಗಿನ ಟೈಮ್ದಾಗೆ ಈ ಜಾಗದಾಗ ಬಳಕೆ ಮಾಡಿದ್ರು. ಹಾಗೆ ಈ ನೀರಿಗೆ ಪೈಪೆಲ್ಲ ಎಂಥವು ಬಳಕೆ ಮಾಡ್ಯಾರ ನೋಡ್ರಿ ಅವರು. ಆವಾಗಿನ ಟೈಮ್ದಾಗೆ ಈ ರೀತಿ ಕೆಬ್ಬಣದ ಪೈಪೆಲ್ಲ ಬಳಕೆ ಮಾಡ್ಯಾರಂದ್ರೆ ಭಾರಿ ಅಂತ ಹೇಳ್ಬೋದು. ಇದರ ಮೂಲಕ ಮಿಡಲ್ಲ ನೀರು ಹೋಗಿ ಅದ್ರ ನಡುವೆ ಪೂರ್ತಿ ನೀರೆಲ್ಲ ಚಿಮ್ತಿತ್ತದು. ಕಾರಂಜಿ ಥರ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು ಆವಾಗಿನ ಟೈಮ್ದಾಗ. ಬಟ್ ಪ್ರೆಸೆಂಟಾಗಿ ನೀರಿಂದು ಎಲ್ಲ ಸಿಸ್ಟಮೆಟಿಗೆಲ್ಲ ಬಂದಾಗ್ಯಾವು, ಏನೂ ನೀರಿಲ್ಲ. ಇನ್ನು ಈ ಹೊಂಡದೊಳಗೆ ಈ ರೀತಿ ದಂಡಿಗೆ ನೋಡ್ರಿ, ಈ ಸೈಡು ಪೂರ್ತಿ ಕಲ್ಲಿನ ರೀತಿ ಮಾಡ್ಯಾರ ಮತ್ತು ಆ ಸೈಡು ಅದಾವು. ಇದು ಯಾವುದಕ್ಕಪ್ಪ ಬಳಕೆ ಮಾಡ್ತಿದ್ರಂದ್ರೆ, ಇದ್ರ ಮ್ಯಾಗ ಕಮಲದ ಹೂವಿಂದ ಕೆತ್ತಿಸಿರೋ ಕಲ್ಲುಗಳನ್ನು ಡಿಸೈನ್ ರೀತಿ ಇದು ಜಾಗದಾಗ ಇರ್ತಿದ್ರತ್ತ. ಅಂದ್ರೆ ನೋಡೋಕೆ ದೂರದಿಂದ ನಡು ಕಾರಂಜಿ ದಂಡಿಗೆ ಈ ರೀತಿ ಕಮಲದ ಹೂ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು, ದೂರದಿಂದ ನೋಡಿದಾಗ ಇದೆಲ್ಲ ಹೊಂಡ ಒಂದು ರೀತಿ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು. ಅದಕ್ಕೆ ಈ ರೀತಿ ಬಳಕೆ ಮಾಡ್ತಿದ್ರು. ಬಟ್ ಪ್ರೆಸೆಂಟಾಗಿ ಇದ್ರ ಮ್ಯಾಗ ಯಾವ ಕಮಲದ ಹೂ ಇಲ್ಲ, ಯಾವೂ ಇಲ್ಲ. ಏನೆಲ್ಲ ಒಡೆದಾವೋ ಏನು ಗೊತ್ತಿಲ್ಲ. ಇಲ್ಲಂದ್ರೂ ಜಾಗದಾಗ ಒಂದು ಕಲ್ಲೇ ಇಲ್ಲ. ಇವಾಗ ಇದ್ರ ಪಕ್ಕದಲ್ಲಿರೋ ಈ ಸಮಾಧಿ ಸ್ಥಳಕ್ಕೆ ಹೋಗೊಂಬರಿ. ಆ್ಯಕ್ಚುಲಿ ಇದ್ರ ಮ್ಯಾಗಿಂದ ಎಷ್ಟು ಮಸ್ತ್ ಕಟ್ಟ್ಯಾರಪ್ಪ ಅಂತಂದ್ರೆ, ಸೈಡಿಗೆ ಇದೊಂದು ದೊಡ್ಡದು ಕಂಬದ ಕಲ್ಲು ನೋಡ್ಬೋದು ನೀವು, ಸಿಂಹಾಸನ ರೀತಿಯೇ ಕಾಣ್ತದ. ಮತ್ತು ಅಲ್ಲೆಲ್ಲ ಕಮಲದ ಹೂವಿನ ನೋಡ್ಬೋದು ಡಿಸೈನ್ ನೀವು. ಹಾಗೆ ಮ್ಯಾಗ ನೋಡಿದ್ರೆ ಅವು ಸಣ್ಣ ಸಣ್ಣ ಕಲ್ಲ ಪೂರ್ತಿ ಇಟ್ಟೋರ್ಗತಿ ಅನ್ನಿಸ್ತದ. ಬಟ್ ಅವನ್ನೆಲ್ಲ ಅದೇ ಜಾಗದಾಗ ಕೆತ್ಯಾರ ಅವನ್ನೆಲ್ಲ. ಇನ್ನು ಈ ಸಮಾಧಿ ಸ್ಥಳದೊಳಗೆ ಆಲ್ಮೋಸ್ಟ್ ಮ್ಯಾಗ ವಾಸ್ತುಶಿಲ್ಪದ ಹಲವಾರು ಕೊಡುಗೆಗಳನ್ನು ಈ ಗೋಡೆ ಮ್ಯಾಗ ನಾವು ನೋಡ್ಬೋದು. ಈ ಜಾಗದ ನಿಮಗೆ ಅಲ್ಲಿ ಕ್ಲಿಯರಾಗಿ ಕಾಣ್ತೈತೆ ಅನ್ಕೋತೀನಿ. ಪೂರ್ತಿ ಆ ಲೈನ್ ಎಲ್ಲ ದೊಡ್ಡ ದೊಡ್ಡ ಕಲ್ಲೊಳಗೆ ಹೋಲ್ ರೀತಿ ಮಾಡ್ಯಾರ ನೋಡ್ರಿ. ಇವೆಲ್ಲ ಹೋಲ ಯಾಕಪ್ಪ ಮಾಡ್ಯಾರ ಅಂತಂದ್ರೆ, ಈ ಜಾಗದಾಗ ಪೂರ್ತಿ ಬಯಲಿರ್ತಿತ್ತು. ಅಂದ್ರೆ ಒಳಗೆ ಗೋಡೆ ಮ್ಯಾಗ ಎಷ್ಟೋ ವಾಸ್ತುಶಿಲ್ಪ ಆಗಿರ್ಬೋದು, ಎಷ್ಟೋ ಕೆತ್ತನೆಗಳು ಇವೆಲ್ಲ ಅದಾವು. ಗಾಳಿಗೆ ಅಥವಾ ಮಳೆಗೆ ಇವೆಲ್ಲ ಹಾಳಾಗಬಾರ್ದು ಅಂಥೇಳಿ ಆ ಜಾಗದಾಗ ದೊಡ್ಡ ದೊಡ್ಡ ಕರ್ಟನ್ ಹಾಕ್ತಿದ್ರಂತ. ಪೂರ್ತಿ ಒಂದು ದೊಡ್ಡ ಕೆಬ್ಬಣದ ಪೈಪ್ ಹಾಕಿ ಅದಕ್ಕೆ ಇಲ್ಲೆಲ್ಲ ಪೂರ್ತಿ ಕರ್ಟನ್ ಎಲ್ಲ ಜೋತ್ ಬಿಡ್ತಿದ್ರಂತ. ಅದಕ್ಕೆ ಆ ರೀತಿ ಬಳಕೆ ಮಾಡ್ಯಾರ. ಯಾಕಪ್ಪ ಅಂತಂದ್ರೆ ಇಷ್ಟು ದೊಡ್ಡ ಕರ್ಟನ್ಗೆಲ್ಲ ಗಾಡಿಗೆ ಮಳೆ ಆಗಿರ್ಬೋದು ಇದೆಲ್ಲ ಹೊಡೆದು ಸಾಧ್ಯ ಇಲ್ಲ. ಸರೌಂಡಿಂಗ್ ಚೌಕಟ್ಟು ಪೂರ್ತಿ ಎಲ್ಲ ಜಾಗದಾಗ ಈ ರೀತಿ ಸಿಸ್ಟಮೆಟಿಕ್ ಮಾಡ್ಯಾರ ಅವರು. ಇನ್ನು ಈ ಕಟ್ಟಡದ ಪೂರ್ತಿ ಮ್ಯಾಗ ಪ್ರತಿಯೊಂದು ಜಾಗದಾಗೂ ಕಮಲದ ಹೂವಿನ ಚಿತ್ರ ಕೆತ್ಯಾರೆಲ್ಲ. ಮತ್ತು ಸೈಡ ದೊಡ್ಡ ದೊಡ್ಡ ಕಂಬಾಗಿರ್ಬೋದು. ಇನ್ನು ಇಲ್ಲಿ ನೋಡ್ರಿ, ಈ ಜಾಗದಾಗ ಪರ್ಸಿ ಎಲ್ಲ ಈ ರೀತಿ ಹಾಕಿದ್ರೆ, ಬಟ್ ಈ ಜಾಗದಾಗ ಎಷ್ಟು ಸಿಸ್ಟಮೆಟಿಕ್ ಪರ್ಸಿ ಹಾಕ್ಯಾರ ಅಂದ್ರೆ, ಇವೆಲ್ಲ ಪಾಲಿಷ್ ಮಾಡದೇ ಇರೋ ಪರ್ಸಿ, ಇವೆಲ್ಲ ಪಾಲಿಷ್ ಮಾಡಿರೋ ಪರ್ಸಿ. ಆವಾಗಿನ ಟೈಮ್ದಾಗೆ ಕೈಯಿಂದಾನೇ ಈ ರೀತಿ ಎಲ್ಲ ಪರ್ಸಿ ಪಾಲಿಷ್ ಮಾಡಿ ಈ ಜಾಗದಾಗ ಹಾಕ್ಯಾರ. ಇದ್ರ ಒಳಗಿರೋ ಈ ಗೋಡೆಯ ಪೂರ್ತಿ ವಿಶೇಷತೆ ಏನಪ್ಪ ಅಂತಂದ್ರೆ, ಇದ್ರ ಚೌಕಟ್ಟ ಏನು ಗೋಡೆ ಐತ್ಲ, ಗೋಡೆ ಮ್ಯಾಗ ಪೂರ್ತಿ ಒಂದು ಕುರಾಣದ ಒಂದು ಭಾಗನ ಇದ್ರ ಮ್ಯಾಗ ಕೆತ್ಯಾರತ್ತ. ಇವೆಲ್ಲ ನೋಡಿದ್ರೆ ನಮಗೆ ಏನೋ ಡಿಸೈನ್ ಅಂತ ಅನಿಸ್ತದ. ಬಟ್ ಇವ್ಯಾವು ಡಿಸೈನ್ ಅಲ್ಲ, ಕುರಾಣದ ಅಕ್ಷರಗಳತ್ತಿವೆಲ್ಲ. ನಮಗಂತೂ ಅರ್ಥ ಆಗಲ್ಲ ಇದು ಏನು ಬರ್ದಾರತ್ತ. 17ನೇ ಶತಮಾನದೊಳಗೆ ಅವ್ರು ಹಾಕಿರೋ ಕಿಟಕಿ ಎಲ್ಲ ಇವೆಲ್ಲ ಚಾಲ್ತಿ ಒಳಗದವು. ಇವಾಗಲೂ ಕೂಡ ಓಪನ್ ಹಾಕವು, ಕ್ಲೋಸ್ ಹಾಕೋ ಕಿಟಕಿ ಎಲ್ಲ. ಅವ್ರು ಹಾಕಿರೋ ಬಾಗಿಲ ಇವಾಗಲೂ ಕೂಡ ಚಾಲ್ತಿ ಒಳಗೈತಿ, ಓಪನ್ ಹಾಕದ ಇವಾಗಲೂ. ಅಂದ್ರೆ ಇದ್ರ ಬಾಗಿಲದ ವಿಶೇಷತೆ ಏನಪ್ಪ ಅಂತಂದ್ರೆ, ಈ ರೀತಿ ನೀವು ಬಾಗಿಲ ಮುಚ್ಚಿದಾಗ ಇದು ದೂರಿಂದ ಯಾವ ರೀತಿ ಕಾಣ್ತದಂದ್ರೆ, ಸೊ ಚೌಕಟ್ಟ ಒಂದೇನೋ ಕಟ್ಟಿಗೆ ರೀತಿ ಅಂತ ಅನ್ನಿಸ್ತದ. ಅಂದ್ರೆ ಡಿಸೈನ್ ಮಿಡಲ್ ಇದು ಹಾಕಿದಾಗ ಪೂರ್ತಿ ಲೈನ್ ಆಗಿರ್ಬೋದು,
ಈ ಲೈನ್ ಆಗಿರ್ಬೋದು, ಇದೆಲ್ಲ ಒಂದೇ ಕಡೆ ಕುಡಿದಾಗ ದೂರದಿಂದ ಇದು ಒಂದೇ ಬಾಗಿಲು ತನಿಸ್ತದ, ಆ ರೀತಿ ಫೀಲ್ ಬರ್ತದೆ. ಪ್ರೆಸೆಂಟಾಗಿ ಇವನ್ ಬಾಗಿಲಿಗೆ ಅದೇನು ಪಡ್ಕಾತ್ ಕರಿತೀವಲ್ಲ ಅದೆಲ್ಲ ಸೈಡ್ ಇರ್ತಾವೆ, ಬಟ್ ಇಲ್ಲೆಲ್ಲ ಮ್ಯಾಗಿ ಹಾಕ್ಯಾರ ಅವರು. ಅದರಿಂದನೇ ಇಷ್ಟು ಸಲೀಸಾಗಿ ಇವತ್ತಾದರೂ ಬಾಗಿಲ ಸ್ಟಕ್ಕಾಗಿ ನಿಂತಿಲ್ಲಿದ್ದು. ಇವತ್ತು ಚಾಲ್ತಿ ಒಳಗೈತಿ. ಇನ್ನು ಇದ್ರ ಮುಂದೆ ಇವೆಲ್ಲ ತಿರುಗ್ತಾವೆ. ಇವೆಲ್ಲ ಒಳಗೆ ಜಲ್ದಿ ಬಂದಿನ ಅಂಥೇಳಿ ಯಾರೂ ಇಲ್ಲ. ಪೂರ್ತಿ ಸಮಾಧಿ ಸ್ಥಳದಾಗ ಪೂರಾ ಕತ್ಲದ. ಹಾಗಾಗಿ ಸುತ್ತಮುತ್ತಿದ್ದು ಬಾಕ್ಲ ಕಿಟಕಿ ಎಲ್ಲ ತೆಗಿತೀನಿ, ಯಾಕಂದ್ರೆ ಒಳಗೆ ಬೆಳಕು ಬೀಳಲಿ, ಸ್ವಲ್ಪ ನಮಗೂ ಸೇಫ್ ಫೀಲ್ ಥರ ಆಲತ್ತೆ. ಒಳಗೆ ನೋಡಿದ್ರೆ ಪೂರ್ತಿ ಕತ್ಲು ಗವಿ. ಅದರ ಸಮಾಧಿ ಬೇರೆ ಒಂದಲ್ಲ ಆಡಲ್ಲ, ಸಿಕ್ಕಾಪಟ್ಟಿ ಸಮಾಧಿ ಅದ ಒಳಗೆ. ಇವಾಗ ಈ ಕಟ್ಟಡದ ಒಳಗಿರುವಂಥ ರಾಜನ ಮತ್ತು ರಾಜನ ಪರಿವಾರದ ಸಮಾಧಿ ಸ್ಥಳಕ್ಕೆ ಒಳಗೆ ಹೋಗುಂಬರಿ. ಇವಾಗ ಒಳಗೆ ಕಾಲಿಟ್ಟೆವು. ಒಳಗೆ ಬಂದ ತಕ್ಷಣ ಈ ಜಾಗದಾಗ ಟೋಟಲಾಗಿ ನೀವು 6 ಸಮಾಧಿಗಳನ್ನು ಈ ಜಾಗದಾಗ ನೀವು ನೋಡ್ಬೋದು. ನೋಡ್ರಿ ಪೂರ್ತಿ ಮ್ಯಾಗೆಲ್ಲ ಇದು ಯಾವ ರೀತಿ ಐತಂತಿದು. ಇನ್ನು ಈ ಸಮಾಧಿ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಈ 6 ಸಮಾಧಿ ಒಳಗೆ ನಡು ಏನು ನೋಡತ್ತೀರ ಈ ಸಮಾಧಿ, ಇದು ಇಬ್ರಾಹಿಂ ಆದಿಲ್ ಶಾಹಿನ ಸಮಾಧಿ. ಇದು ಅದರ ಪಕ್ಕದಲ್ಲಿರೋದೇ ಇಬ್ರಾಹಿಂ ಆದಿಲ್ ಶಾಹಿ ಅವರ ಹೆಂಡತಿ ತಾಜ್ ಸುಲ್ತಾನ್ ಅವರ ಸಮಾಧಿ. ಇದ್ರ ಪಕ್ಕದಲ್ಲಿರೋದು ಇಬ್ರಾಹಿಂ ಆದಿಲ್ ಶಾಹಿ ಅವರ ತಾಯಿ ಸಮಾಧಿ. ಇದು 3 ಆಯಿತು. ಇನ್ನು ಈ ಪಕ್ಕದಲ್ಲಿ 3 ಏನು ನೋಡ್ತಿರಲ್ಲ, ಇದು ಇಬ್ರಾಹಿಂ ಆದಿಲ್ ಶಾಹಿಯ 2 ಗಂಡು ಮಕ್ಕಳ ಸಮಾಧಿ ಅಂತಿದ್ದು. ಇದು ಅವನ ಹೆಣ್ಣು ಮಗಳ ಸಮಾಧಿ. ಟೋಟಲಾಗಿ ಈ ಕಡೆ 3 ಮಕ್ಕಳು, ಹಾಗೆ ನಡು ಇಬ್ರಾಹಿಂ ಆದಿಲ್ ಶಾಹಿ, ಅದನ್ನು ಬಿಟ್ಟರೆ ಅವನ ಹೆಂಡತಿ, ಅವನ ತಾಯಿ. ಟೋಟಲಾಗಿ 6 ಜನರ ಸಮಾಧಿನ ಈ ಕಟ್ಟಡದೊಳಗೆ ನಾವು ನೋಡ್ಬೋದು. ಇನ್ನು ಈ ಸಮಾಧಿ ಒಳಗೆ ಪುರುಷರ ಸಮಾಧಿ ಯಾವುದು ಮತ್ತು ಮಹಿಳೆಯರ ಸಮಾಧಿ ಯಾವುದಂತ ಹೇಗಪ್ಪ ತಿಳ್ಕೊಳ್ಳೋದಂತಂದ್ರೆ, ಯಾವ ಸಮಾಧಿ ಮ್ಯಾಗ ಈ ರೀತಿ ನೋಡ್ರಿ ಚೌಕ ಆಕಾರದಲ್ಲಿ ಯಾವ್ಯಾವ ಅದಾವೋ ಅದೆಲ್ಲ ಮಹಿಳೆಯರ ಸಮಾಧಿ. ಅಂದರೆ ಇದು ಅವನ ಮಗಳ ಸಮಾಧಿ. ಅದನ್ನು ಬಿಟ್ರೆ ಅವನ ಹೆಂಡತಿ ಸಮಾಧಿ, ಅದು ಅವನ ತಾಯಿ ಸಮಾಧಿ. ಇದ್ರ ಮ್ಯಾಗೆಲ್ಲ ಚೌಕಾಕಾರದಲ್ಲಿ ಮಾಡ್ಯಾರ. ಇನ್ನು ಮ್ಯಾಗ ಏನೈತಿ ಈ ರೀತಿ ಈ ಆಕಾರದಲ್ಲಿ ಏನು ಮಾಡ್ಯಾರ, ಇದೆಲ್ಲ ಪುರುಷರ ಸಮಾಧಿ. ಇದು ರಾಜನ ಸಮಾಧಿ, ಅವೆರಡು ಅವ್ರ ಮಕ್ಕಳ ಸಮಾಧಿ. ಅದ್ರ ಮ್ಯಾಗ ಈ ರೀತಿ ಆಕಾರದಲ್ಲಿ ಸಮಾಧಿಗಳನ್ನು ನಾವು ನೋಡ್ಬೋದು. ಇನ್ನು ಈ ಇಬ್ರಾಹಿಂ ಆದಿಲ್ ಶಾಹಿಗೆ ಟೋಟಲ್ ಆಗಿ 3 ಹೆಂಡತಿಯರು ಇವನಿಗೆ. ಆದ್ರೆ ಆ 3 ಹೆಂಡತಿಯರ ಒಳಗೆ ಈ ಜಾಗದಾಗ ಕೇವಲ ತಾಜ್ ಸುಲ್ತಾನ್ ಒಬ್ಬ ಹೆಂಡತಿಯ ಸಮಾಧಿ ಮಾತ್ರ ಈ ಜಾಗದಾಗ ನಾವು ನೋಡ್ಬೋದು. ಇನ್ನು ಉಳಿದಿರೋ 2 ಹೆಂಡತಿಯರ ಸಮಾಧಿ ಯಾವ ಜಾಗದಾಗ ಅದಾವ ಅದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಈ ಸಮಾಧಿ ಸ್ಥಳದೊಳಗೆ ನಾವು ಮಾತಾಡೋ ಧ್ವನಿ ಯಾವ ರೀತಿ ಪ್ರತಿ ಧ್ವನಿಯಾಗಿ ಕೇಳಿಸ್ತಾ ನೋಡ್ರಿ. ಹಲೋ, ಯಾರಾದರೂ ಇದ್ದೀರಾ? ಕೇಳಿಸ್ತಾ ಇದೆಯಾ? ಹಲೋ. ಇದು ಈ ಸಮಾಧಿ ಮುಂದೆ ಬಹುಶಃ ದೀಪ ಹಚ್ಚಕ್ಕೆ ಅದೊಂದು ಕಂಬದ ರೀತಿ ಮಾಡಿದ್ರೆ ಅನ್ಕೋತೀನಿ. ಇದ್ರ ಮ್ಯಾಗ ಇನ್ನೊಂದು ಕಲ್ಲೆಲ್ಲ ಇತ್ತು, ಬಟ್ ಆ ಕಲ್ಲು ಇಲ್ಲ, ಕೆಳಗಿಂದ ಇದಷ್ಟೇ ಉಳಿದದ. ಮ್ಯಾಗ ಆ ಜಾಗದಾಗ ನೋಡ್ಬೋದು, ಅಲ್ಲೆಲ್ಲ ಪೂರ್ತಿ ಓಡಾಡ್ಬೋದು ನಾವು. ಅದು ಒಂದು ಸ್ಟೆಪ್ಪ, ಅದ್ರ ಮ್ಯಾಗ 2ನೇ ಸ್ಟೆಪ್ಪ. ಬಟ್ ಅಲ್ಲಿ ಮ್ಯಾಗ ಹೋಗ್ಬೇಕಂದ್ರೆ ಈ ಬಾಗಿಲ ಪಕ್ಕನೇ ಈ ಜಾಗದಾಗ ಮಾಡ್ಯಾರ. ಇದೊಂದು ಡೋರ್ ತೆಗೆದ್ರೆ ಪೂರ್ತಿ ಒಳಗೆ ಹೋಗ್ಬೋದು ನೀವು. ಪೂರಾ ಒಳಗೆಲ್ಲ ಮೆಟ್ಲದಲ್ಲೆಲ್ಲ. ಆ ಮೆಟ್ಲೇರಿ ಹೋದ್ರೆ ಡೈರೆಕ್ಟ್ ನಾವು ಆ ಜಾಗದಾಗ ಏನು ಸಣ್ಣ ಸಣ್ಣ ಕಮಾನ್ ಕಾಣ್ತವಲ್ಲ ಆ ಜಾಗದಾಗ ಸರೌಂಡಿಂಗ್ ಒಂದು ಪೂರ್ತಿ ಜಾಗ ನಾವು ರೌಂಡ್ ಹೊಡಿಬೋದು. ಇದೆಲ್ಲ 17ನೇ ಶತಮಾನದೊಳಗೆ ನಿರ್ಮಾಣ ಮಾಡಿದರೂ ಕೂಡ ಪ್ರೆಸೆಂಟಾಗಿ ಇದನ್ನೆಲ್ಲ ನೋಡಿದಾಗ ಭಾಳ ಹಳೆ ಕಾಲದಂತ ಇದು ಅನಿಸೋದೇ ಇಲ್ಲ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಭಾಳ ಕೋಟೆ ಎಲ್ಲ ಎಕ್ಸ್ಪ್ಲೋರ್ ಮಾಡೀನಿ, ಅಲ್ಲಿ ಆಲ್ಮೋಸ್ಟ್ ಎಲ್ಲ ಹಾಳಾಗ್ಯಾವು. ಬಟ್ ಈ ಜಾಗದ ನೋಡಿದ್ರೆ ಎಷ್ಟೋ ಇವತ್ತಿಗೂ ಕೂಡ ಹೊಸದೈತೇನಪ್ಪ ಅಂತ ಫೀಲ್ ಆಗ್ತದ. ಆ ರೀತಿ ಅದಾವು ಎಷ್ಟೋ ಕಟ್ಟಡ ಆಗಿರ್ಬೋದು. ಅಂದ್ರೆ ಭಾಳ ಹಾಳಾಗಿದ್ದೆ ಕಮ್ಮಿ ಅಂತ ಹೇಳ್ಬೋದು ಇಲ್ಲಿ. ಇನ್ನು ಈ ಸಮಾಧಿಯ ಪಕ್ಕದಲ್ಲಿ ನೋಡ್ಬೋದು ಈ ಜಾಗದಾಗ ಒಂದು ಮಸೀದಿ ಐತಿ. ಇದನ್ನು ಆವಾಗಿನ ಟೈಮ್ದಾಗ ನಮಾಜ್ ಮಾಡೋಕ್ಕೆಲ್ಲ ಬಳಕೆ ಮಾಡ್ತಿದ್ರು. ಇವಾಗ ಆ ಜಾಗಕ್ಕೆ ಹೋಗೊಂಬರಿ. ಇನ್ನು ಆ ಕಟ್ಟಡಕ್ಕೂ ಈ ಕಟ್ಟಡಕ್ಕೂ ಭಾಳ ವ್ಯತ್ಯಾಸ ಐತಿ. ಯಾಕಪ್ಪ ಅಂತಂದ್ರೆ ಆ ಕಟ್ಟಡದಾಗಿರೋ ಕಲ್ಲೆಲ್ಲ ಪೂರ್ತಿ ಕರಿ ಕಲರ್ ಒಳಗೆ ನಾವು ನೋಡ್ಬೋದು. ಬಟ್ ಇದು ಹಾಗಿಲ್ಲ, ಪೂರ್ತಿ ಒಂದು ರೀತಿ ವೈಟ್ ಕಲರ್ ಒಳಗೆ ಈ ಕಟ್ಟಡ ಎಲ್ಲ ಐತಿ. ಅದ್ರ ಮ್ಯಾಗ ಏನೇನೋ ಬರ್ದಾರ, ಅದೊಂದು ಇದ್ದಿದ್ದೆ ಎಲ್ಲಿ ಜಾಗಕ್ಕೆ ಹೋದ್ರು ನೋಡ್ರಿ. ಪೂರ್ತಿ ಮ್ಯಾಗೆಲ್ಲ ಯಾವ ರೀತಿ ಡಿಸೈನ್ ಆಗತ್ತದು. ಆಲ್ಮೋಸ್ಟ್ ಈ ಜಾಗದ ಪೂರ್ತಿ ಎಲ್ಲ ಕಡೆ ಕೂತ್ಕೊಂಡು ನಮಾಜ್ ಎಲ್ಲ ಮಾಡ್ತಿದ್ರು. ಆವಾಗಿನ ದೇವರು ಅಥವಾ ಅದನ್ನೆಲ್ಲ ಈ ಜಾಗ ಇಡ್ತಿದ್ರು ಅಂತ ಅನ್ಕೋತೀನಿ. ಬಟ್ ಪ್ರೆಸೆಂಟಾಗಿ ಇಲ್ಲಿ ಯಾವುದೇ ದೇವರು ಇಲ್ಲ, ಏನೂ ಇಲ್ಲ. ಇಲ್ಲಿ ಪೂರಾ ಇದು ಈ ರೀತಿ ಕಾಣ್ತದ. ಇಲ್ಲೂ ಕೂಡ ಡೋರ್ ಐತಿ. ಈ ಡೋರ್ನ ಓಪನ್ ಮಾಡಿ ಪೂರ್ತಿ ನಾವು ಮ್ಯಾಗೆಲ್ಲ ಹೋಗ್ಬೋದು. ಅಂದರೆ ಈ ಕಟ್ಟಡದ ಮ್ಯಾಗ ಸುತ್ತ ಒಂದು ರೌಂಡ್ ಎಲ್ಲ ಹೊಡಿಬೋದು. ಬಟ್ ಇದನ್ನು ಕೂಡ ಕ್ಲೋಸ್ ಮಾಡ್ಯಾರ ಅವರು, ಓಪನ್ ಇಲ್ಲಿದು. ಹೇಳ್ತಾರೆ ಈ ಜಾಗದಾಗ ಬಹಳಷ್ಟು ಕೆಬ್ಬಣ ಸರಪಳಿ ಇಲ್ಲ, ಕಲ್ಲಿನಿಂದನೇ ಅವೆಲ್ಲ ಸರಪಳಿನ ಮಾಡ್ಯಾರತ್ತ ಹೇಳ್ತಾರೆ. ಬಹುಶಃ ಅದು ಕೂಡ ಕಲ್ಲಿನ ಸರಪಳಿನೇ ಆಗಿರ್ಬೋದು ಅಂತ ಅನ್ಕೋತೀನ. ಈ 2 ಕಟ್ಟಡದ ಮ್ಯಾಗ ಮ್ಯಾಗಿನ ಜಾಗದ ನೋಡ್ಬೋದು ನೀವು. 4 ಸೈಡ್ ಸಣ್ಣ ಸಣ್ಣ ಮಿನಾರ್ಗಳು ಮಾಡ್ಯಾರ.
ಕೆಳಗೆ ಇಷ್ಟು ದೊಡ್ಡದ ಕಟ್ಟಡ ಯಾವ ರೀತಿ ಐತಿ ಅದ್ರ ಮ್ಯಾಗ ಅದೇ ರೀತಿ ಸೇಮ್ ಟು ಸೇಮ್ ಸಣ್ಣ ಸಣ್ಣ ಕಟ್ಟಡಗಳನ್ನು ಅದ್ರ ಮ್ಯಾಗ ಮಾಡ್ಯಾರ. ಇನ್ನು ಈ ಇಬ್ರಾಹಿಂ ಆದಿಲ್ ಶಾಹಿ ಅವಳ ಹೆಂಡತಿಯ ನೆನಪಿಗೋಸ್ಕರ ಅವಳೇನಾದರೂ ತೀರ್ಕೊಂಡ್ರ ಅವಳ ಸಮಾಧಿನ ಈ ಜಾಗದ ಮಾಡ್ಬೇಕಂತ ಇದನ್ನು ಕಟ್ಟೋಕೆ ಶುರು ಮಾಡ್ತಾನೆ. ಆದ್ರೆ ದುರಾದೃಷ್ಟವಶ ಏನಪ್ಪ ಅಂತಂದ್ರೆ ತನ್ನ ಹೆಂಡತಿ ಸಾಯೋಕ್ಕೂ ಮುಂಚೆನೇ ಈ ಇಬ್ರಾಹಿಂ ಆದಿಲ್ ಶಾಹಿಯ ಸಾವಕದ. ಆಮೇಲೆ ಅವರನ್ನೇ ಮೊದಲು ಈ ಜಾಗದಾಗ ಮಣ್ಣು ಮಾಡ್ತಾರೆ. ಈ ರೀತಿ ಒಂದು ಕತೆ ಇದ್ರೆ ಇಲ್ಲ ಇದನ್ನು ಅವರ ಹೆಂಡತಿನೇ ತನ್ನ ಗಂಡನ ನೆನಪಿಗೋಸ್ಕರ ಇದನ್ನು ಕಟ್ಟ್ಯಾರ, ಅದಕ್ಕೆ ಇದನ್ನು ಅವರ ಹೆಸರಿಂದಾನೇ ಇಬ್ರಾಹಿಂ ರೋಜಾ ಅಂತ ಹೆಸರಿಟ್ಟಾರಂತ ಈ ರೀತಿ ಕೂಡ ಕತೆ ಅದಾವು. ಇದನ್ನು ಯಾರ ನೆನಪಿಗೋಸ್ಕರ ಕಟ್ಟಿದ್ದು ಅಂತ ಎಲ್ಲೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಇಲ್ಲ ಇದು. ಇನ್ನು ಈ ಪ್ಲೇಸ ಕ್ಲೀನಿಂಗ್ ಬಗ್ಗೆ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಕ್ಲೀನಾಗಿ ಇಟ್ಕೊಂಡಾರ. ಒಳಗೆ ಬಂದು ಇಷ್ಟೊತ್ತೆಲ್ಲ ಏನು ನೋಡಿದೇನ ಯಾವ ಜಾಗದಾಗೂ ಕೂಡ ಒಂದು ಸ್ವಲ್ಪ ಹೊಲಸು ಕೂಡ ಬಿದ್ದಿಲ್ಲ. ಇನ್ನು ಈ ಕಟ್ಟಡದ ಹಿಂದೆ ಈ ಜಾಗದ ಪೂರ್ತಿ ಸರೌಂಡಿಂಗ್ ಕಂಪೌಂಡ್ರ್ ನೋಡ್ಬೋದು. ಮೊದಲು ಅವ್ರು ಇರೋಕೆ ಈ ರೀತಿ ಕಂಪೌಂಡ್ರ್ ಒಳಗೆ ರೂಮ್ಗಳನ್ನು ಮಾಡಿಕೊಂಡು ಆಮೇಲೆ ಇದ್ರೊಳಗೆ ವಸತಿ ಇರ್ತಿದ್ರಂತ. ಇದೇ ಜಾಗದಾಗಿದ್ದು ಈ ಕಟ್ಟಡಗಳನ್ನು ನಡು ನಿರ್ಮಾಣ ಮಾಡ್ಯಾರ ಅಂತ ಹೇಳ್ತಾರೆ. ಸನಿಕೆ ಆಗಿರ್ಬೋದು, ಗುದ್ಲಿ ಆಗಿರ್ಬೋದು, ಇದನ್ನೆಲ್ಲ ಕಟ್ಟೋಕೆ ಉಪಕರಣಗಳನ್ನು ಇಡಾಕು ಈ ರೂಮ್ಗಳನ್ನು ಬಳಕೆ ಮಾಡ್ತಿದ್ರಂತ. ಅಂದ್ರೆ ಫಸ್ಟಿಗೆ ಕಟ್ಟಿದ್ದೇ ಈ ದೊಡ್ಡ ಕಂಪೌಂಡ್ರ ಮತ್ತು ಅದರೊಳಗೆ ರೂಮ್ಗಳನ್ನು ಇದನ್ನೆಲ್ಲ ಕಟ್ಟಿ ಮುಗಿದ ಮ್ಯಾಗ ಆಮೇಲೆ ಇವೆಲ್ಲ ಕಟ್ಟಡಗಳನ್ನು ಕಟ್ಟೋಕೆ ಶುರು ಮಾಡ್ಯಾರ ಅಂತ ಹೇಳ್ತಾರೆ ಅವರು. ಪೂರ್ತಿ ಈ ಕಾಂಪೌಂಡ್ ಸುತ್ತ ನನ್ನ ಪ್ರಕಾರ ನೂರಾರು ರೂಮ್ಗಳನ್ನು ಈ ಜಾಗದಾಗ ಮಾಡ್ಯಾರ. ಎಷ್ಟೋ ಜನ ಈ ಜಾಗದಾಗ ಇರ್ಬೋದು. ಇನ್ನು ಈ ಕಟ್ಟಡದ ಹಿಂದೆ ನೋಡತ್ತೀರಿ ಈ ಜಾಗದಾಗ ಆವಾಗಿನ ರಾಜರಾಗಿರಲಿ ಅಥವಾ ಅತಿಥಿಗಳಾಗಿರಲಿ ಅವರಿಗೆಲ್ಲ ಬಳಕೆಗೆ ಶೌಚಾಲಯ ಕೂಡ ಐತಿ ಈ ಜಾಗದಾಗ. ಇಲ್ಲಾಂದ್ರೆ ಇಲ್ಲಿ ಕೆಲಸ ಮಾಡುವಂಥ ಸೈನಿಕರಾಗಿರಲಿ ಅಥವಾ ಉಳಿದವರು ಕೂಡ ಈ ಶೌಚಾಲಯಗಳನ್ನು ಬಳಕೆ ಮಾಡ್ತಿರ್ಬೋದು. ಒಳಗೆ ಹೋಗಿ ಯಾರಾದರೂ ಕೂತ್ರು ಸಹ ಅವರು ಕಾಣಬಾರ್ದು ಅಂಥೇಳಿ ಮರಿಗೆ ಇಲ್ಲೊಂದು ಗಾಡಿ ಕಟ್ಟ್ಯಾರ. ಗಾಡಿ ಕಟ್ಟಿ ಅದರ ಒಳಗೆ ಶೌಚಾಲಯ ಐತಿ. ಇನ್ನು ಈ ಪೂರ್ತಿ ಇಬ್ರಾಹಿಂ ರೋಜಾ ಒಳಗೆ ಇದೊಂದೇ ಜಾಗದಾಗ ಒಂದು ಬಾವಿ ಐತಿ. ಆವಾಗ ನೀರು ಕುಡಿಯೋಕ್ಕೆಲ್ಲ ಈ ಬಾವಿನ ಬಳಕೆ ಮಾಡ್ತಿದ್ರು ಅನ್ಕೋತೀನಿ. ಪ್ರೆಸೆಂಟಾಗಿ ಇಲ್ಲಿ ಬಂದು ಟೂರಿಸ್ಟ್ ಎಲ್ಲ ಆ ಬಾವಿನ ಪೂರ ಹೊಲಸು ಮಾಡ್ಯಾರ. ಇನ್ನು ಕಟ್ಟಡದ ಹಿಂದೆ ಈ ಪರಿವಾರದ 2 ಸಮಾಧಿಗಳನ್ನು ಈ ಜಾಗದ ನೋಡ್ಬೋದು. ಈ ಸಮಾಧಿ ಯಾರತ್ತ ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿರಿ. ಇನ್ನು ಈ ಕಟ್ಟಡದೊಳಗೆ ಪೂರ್ತಿ ದೊಡ್ಡ ಬಾಗಿಲಂದ್ರೆ ಇದೆ. ಯಾಕಂದ್ರೆ ದೊಡ್ಡ ಆನೆ ಆಗಿರ್ಬೋದು ಅಥವಾ ಕುದುರೆ ಆಗಿರ್ಬೋದು ಅದೆಲ್ಲ ಈ ಜಾಗದಾಗ ಆರಾಮಾಗಿ ಒಳಗೆ ಬರ್ತಿತ್ತು. ಇನ್ನು ಈ ಪೂರ್ತಿ ಕಟ್ಟಡದ ಕೆಳಗೇನೈತಿ ಆ ಕೆಳಗಿನ ಭಾಗನೂ ಸುಮ್ಮನೆ ವೇಸ್ಟ್ ಆಗಿಬಿಟ್ಟಿಲ್ಲ ಅವರು. ಕೆಳಗೆ ನೋಡತ್ರಿ ಈ ಜಾಗದಾಗ ಸಿಕ್ಕಾಪಟ್ಟೆ ರೂಮ್ಸ್ ಎಲ್ಲ ಅದಾವು. ಅಂದ್ರೆ ಯಾರೇ ಅತಿಥಿಗಳು ಬಂದರು ಅಥವಾ ಸೈನಿಕರಾಗಿರಲಿ ಅಥವಾ ಯಾರೇ ಇದ್ದರೂ ಅವರಿಗೆಲ್ಲ ಇರಾಕ ಒಂದು ರೀತಿ ಆಶ್ರಯ ಅಂತ ಹೇಳ್ಬೋದು. ಅದಕ್ಕೂ ಕೂಡ ಈ ರೀತಿ ಕಟ್ಟಡಗಳನ್ನು ಬಳಕೆ ಮಾಡ್ಯಾರ ಅವರು. ಇಬ್ರಾಹಿಂ ರೋಜಾ ಕೆಳಗಿರೋ ಕಮಾನ ಯಾವ ರೀತಿ ಒಂಥರ ಮ್ಯಾಜಿಕ್ ಥರ ಕಾಣ್ತದಂದ್ರೆ ಇಲ್ಲಿಂದ ನೋಡಿದ್ರೆ ಪೂರ್ತಿ ಆ ಲೈನ್ವರೆಗೂ ಕೂಡ ನೀವು ಯಾವುದೂ ಕೂಡ ಸ್ವಲ್ಪ ಒಳಗೆ ಹೊರಗೆ ಬಂದೈತೆ ಅನ್ಸಲ್ಲ. ಎಲ್ಲ ಒಂದೇ ಲೈನ್ ಒಳಗೆ ಎಷ್ಟು ಸ್ಟ್ರೇಟಾಗಿ ಕಟ್ಯಾರ ನೋಡ್ರಿ ಆವಾಗಿನ ಟೈಮ್ದಾಗ ಎಲ್ಲ ಇವು. ಅಂದ್ರೆ ನನ್ನ ಪ್ರಕಾರ ಯಾವುದೂ ಜಾಗ ವೇಸ್ಟ್ ಆಗಿ ಬಿಟ್ಟೇ ಇಲ್ಲಿ ಇವರು ಎಲ್ಲನೂ ಬಳಕೆ ಮಾಡ್ಯಾರ. ಈ ಜಾಗದಾಗ ಇನ್ನೊಂದು ಗಮನಿಸ್ಬೋದು ನೀವು, ಇದ್ರಾಗ ಎಲ್ಲ ಸಣ್ಣ ಕಮಾನ್ಗಳೊಳಗೆ ಮೂಲಿಗೆ ಈ ರೀತಿ ಕಲ್ಲು ಅದಾವು. ಈ ಕಲ್ಲನ್ನ ಯಾಕಪ್ಪ ಈ ರೀತಿ ಮಾಡ್ಯಾರ ಅಂತಂದ್ರೆ ಆವಾಗ ಏನಾದರೂ ಜನರು ಇದ್ರೊಳಗೂ ಇರಬೇಕಪ್ಪ ಅಂತಂದ್ರೆ ಆವಾಗ ಪ್ರೈವಸಿ ಬೇಕಲ್ಲ ಸ್ವಲ್ಪ. ಸೈಡ ಇಲ್ಲೆಲ್ಲ ಅರ್ಬಿ ಹಾಕಿದ್ರೆ ಅದನ್ನು ಕಟ್ಟಕ್ಕೆ ಈ ರೀತಿ ಕಲ್ಲುಗಳನ್ನು ಬಳಕೆ ಮಾಡ್ಯಾರ ಅವರು. ಅಂದರೆ ಈ ಸೈಡೆಲ್ಲ ಅರ್ಬಿ ಹಾಕಿಬಿಟ್ರೆ ಸಪ್ರೇಟ್ ಒಬ್ಬೊಬ್ಬರಿಗೆ ಒಂದು ರೀತಿ ಪ್ರೈವಸಿ ಸಿಕ್ಕಂಗಕ್ಕದ. ಅದಕ್ಕೆ ಈ ರೀತಿ ಪ್ರತಿಯೊಂದು ಜಾಗದಾಗ ಮೂಲ್ಯಾಗ ಈ ರೀತಿ ಪೂರ ಆ ಲೈನ್ವರೆಗೂ ಸಣ್ಣ ಕಲ್ಲು ಹಾಕ್ಯಾರ. ಅದಕ್ಕೆ ಕರ್ಟನ್ಸ್ ಎಲ್ಲ ನೀವು ಹಾಕ್ಬೋದು ಈ ಜಾಗದಾಗ. ಈ ಬಾಗಿಲಿಂದ ನೀವು ಒಳಗೆ ಬಂದ್ರಿ ಅಂದ್ರೆ ಈ ಜಾಗದ ನೋಡ್ಬೋದು. ಇದು ಏನೈತಿ ಪೂರ್ತಿ ಮ್ಯಾಗ ಏನು ಸಮಾಧಿ ಸ್ಥಳ ಐತಿ ಅದ್ರ ಕೆಳಗಿರುವಂಥ ರೂಮ್ ಇದು. ಒಳಗೆ ಸ್ವಲ್ಪ ಬೇಷ ದೊಡ್ಡದೇ ಐತಿ. ಅಲ್ಲಿ ಒಳಗೆ ಯಾರು ಹೋಗಬಾರ್ದು ಅಂತೇಳಿ ಬಂದ್ ಮಾಡ್ಯಾರ ಅದನ್ನೆಲ್ಲ. ನೋಡ್ರಿ ಇವೆಲ್ಲ ಮ್ಯಾಗ ಅಥವಾ ಕೆಳಗೆಲ್ಲ ಬಿದ್ದ ನೀರು ಹೋಗೋಕೆ ನೀರಿನ ಕಾಲುವೆಗಳಿವೆಲ್ಲ ಒಂದು ರೀತಿ ಪೈಪ್ ಅದು ಕರಿಬೋದು ನಾವು. ಅಲ್ಲಿಂದ ನೀರು ಸೀದಾ ಪಾಸಾಗಿ ಅದ್ರ ಕೆಳಗಿಂದ ಈ ಜಾಗದಾಗ ಬರ್ತಾವೆ. ಇಲ್ಲಿಂದ ಪೂರ ನೀರು ಹೊರಗೆ ಪಾಸಕ್ಕವು. ಈ ಬಾಗಿಲಿಂದ ಪೂರ್ತಿ ನೀವು ಒಳಗೆ ಹೋದ್ರಿ ಅಂದ್ರೆ ಕಟ್ಟಡದ ಆ ಸೈಡ್ ನೀವು ಆಚೆ ಬರ್ಬೋದು. ಆ ರೀತಿ ಸಿಸ್ಟಮ್ ಎಲ್ಲ ಮಾಡ್ಯಾರ. ಆ ಸೈಡು ಒಂದೈತಿ, ಅದೇ ರೀತಿ ಈ ಸೈಡು ಒಂದೈತಿ. ಎರಡೂ ಸೈಡ ಈ ರೀತಿ ಈ ಕಡೆಯಿಂದ ಆ ಕಡೆ ಹೋಗಕ್ಕೆ ಮಾಡ್ಯಾರ. ಬಹುಶಃ ಇರ್ಬೋದು ಏನಾದರೂ ವಸ್ತುಗಳನ್ನು ಇಡಾಕು ಇದನ್ನು ಬಳಕೆ ಮಾಡ್ತಿರ್ಬೋದು, ಅಥವಾ ಯಾರಾದರೂ ಇದ್ರ ಮೇಲೆ ದಾಳಿ ಮಾಡಿದಾಗ ಬಚ್ಚಿಟ್ಕೊಳಕ್ಕೂ ಈ ರೀತಿ ಸ್ಥಳಗಳನ್ನು ಆವಾಗಿನ ಟೈಮ್ದಾಗ ಬಳಕೆ ಮಾಡ್ತಿರ್ಬೋದು. ಬರೀ ಸ್ವಲ್ಪ ವರ್ಷಗಳ ಒಳಗೆ ರೆಡಿಯಾಗುವಂಥ ಕಟ್ಟಡ ಅಂತರೂ ಅಲ್ಲಿ ಇವೆಲ್ಲ ಕಟ್ಟಬೇಕಂದ್ರೆ ಸಿಕ್ಕಾಪಟ್ಟೆ ವರ್ಷಗಳು ಟೈಮ್ ತೊಗೋತದ. ಹಾಗಾಗಿ ಇದನ್ನು ಕಟ್ಟಬೇಕಾದ್ರೆ ಎಷ್ಟೋ ಸಾವಿರಾರು ಜನರಿಗೆ ಕೆಲಸ ಕೂಡ ಸಿಕ್ಕಂಗಾಗ್ತದ. ದ್ವಾರದ ಬಾಗಿಲೊಳಗೆ ಎಂಟ್ರಿ ಕೊಡಬೇಕಾದ್ರೆ ಅದ್ರ ಮ್ಯಾಗೇನು ಕಟ್ಟ್ಯಾರಲ್ಲ ಇದ್ರ ಮ್ಯಾಗ ನೋಡ್ರಿ ಪೂರ್ತಿ ಮ್ಯಾಗಿನ ಸೈಡ್ ಎಷ್ಟು ಸ್ಪೇಸ್ ಅದ ಅಂತಿಲ್ಲಿ. ಬೇಕಾದಾಗ ಏನಾದರೂ ಕೆಲಸ ಕಾರ್ಯಗಳಿಗೆ ಇವೆಲ್ಲ ಬಳಕೆ ಮಾಡ್ಕೋತಿದ್ರು. ಇನ್ನು ಏನು ಪನ್ನೊಳಗೆ ಕರಿತೀವಲ್ಲ ಆವಾಗಿನ ಟೈಮ್ದಾಗ ಕಲ್ಲಿನೊಳಗೆ
ಯಾವ ರೀತಿ ಮಾಡ್ಯಾರ ನೋಡ್ರಿ ಇವೆಲ್ಲ. ಅಂದ್ರೆ ಆ ಜಾಗದ ಬಿದ್ದ ನೀರು ಸೀದಾ ಇದ್ರೊಳಗೆ ಕೆಳಗೆ ಬೀಳ್ತಿತ್ತು. ಇದೆಲ್ಲ ಮುಖ್ಯ ದ್ವಾರದ ಹೊರಗಡೆ ಇರುವಂಥ ಕಾಂಪೌಂಡ್ರ್ ಒಳಗೆ ಇದ್ದಂಥ ರೂಮ್ಸ್ ಇವೆಲ್ಲ. ಈ ಜಾಗದಾಗ ಅವ್ರು ಕಲ್ಲು ಎಷ್ಟೆಷ್ಟು ದೊಡ್ಡ ಕಲ್ಲು ಬಳಕೆ ಮಾಡ್ಯಾರ ನೋಡ್ರಿ ಇವೆಲ್ಲ. ಆಲ್ಮೋಸ್ಟ್ ಕುಸಿದ ಕೆಳಗೆ ಬೀಳೋ ಪರಿಸ್ಥಿತಿ ಒಳಗದ ಎಲ್ಲ ಕಲ್ಲುಗಳು. ಯಾವಾಗ ಮುರ್ಕೊಂಡು ಕೆಳಗೆ ಬೀಳ್ತಾ ಗೊತ್ತಿಲ್ಲ. ಆಲ್ಮೋಸ್ಟ್ ಈ ಇಬ್ರಾಹಿಂ ರೋಜಾ ಒಳಗಿದ್ದಂಥ ಎಲ್ಲ ಪ್ಲೇಸ್ಗಳನ್ನು ನಿಮ್ಗೆ ತೋರಿಸಿದ್ದಾಯ್ತು. ಇಲ್ಲಿ ಏನು ಒಂದು ಬೇಸರದ ಸಂಗತಿಯಪ್ಪ ಅಂತಂದ್ರೆ ಬಿಜಾಪುರಕ್ಕೆ ಎಷ್ಟೆಲ್ಲ ಜನ ಟೂರಿಸ್ಟ್ ಬರ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಗೋಲ್ ಗುಂಬಜ್ ಭೇಟಿ ಕೊಟ್ಟು ಅಲ್ಲಿಂದನೇ ವಾಪಸ್ ಹೋಗ್ತಾರೆ. ಜಾಸ್ತಿ ಜನ ಇಬ್ರಾಹಿಂ ರೋಜಾ ಆಗಿರ್ಬೋದು, ಇದು ಬಿಟ್ಟು ಸಿಕ್ಕಾಪಟ್ಟೆ ಪ್ರೇಕ್ಷಣೀಯ ಸ್ಥಳಗಳು ಈ ಬಿಜಾಪುರದಾಗ ಅದಾವ. ಆಲ್ಮೋಸ್ಟ್ ಎಲ್ಲ ಕೂಡ ಇನ್ನೂ ಅಭಿವೃದ್ಧಿ ಆಗಬೇಕು, ಎಲ್ಲದಕ್ಕೂ ಭೇಟಿ ಕೊಡಬೇಕು. ಐ ಹೋಪ್ ಇಷ್ಟೊತ್ತು ನಾನು ನಿಮಗೆ ತೋರಿಸಿರುವಂಥ ಈ ವಿಡಿಯೋ ಸಂಪೂರ್ಣವಾಗಿ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಮಾತ್ರ ಈ ವಿಡಿಯೋಗೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿರಿ. ಇದೇ ರೀತಿ ಬಿಜಾಪುರದ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ಒಳಗೆ ನಾನು ನಿಮ್ಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.